ನಮ್ಮ ಮನೆಯಲ್ಲಿರುವಂತಹ ಹೆಚ್ಚಾದ ವಯಸ್ಸಾದವರು ಹಿರಿಯರು ಕಾಯಿಲೆಯಿಂದ ಹೆಚ್ಚಿನ ಸಲ ಬಳಲ್ತಾ ಇರಲ್ಲ. ಅವರ ಮನೆಯಲ್ಲಿರುವಂತವರು ಕುಟುಂಬದವರು ಹೆಚ್ಚು ಆರೋಗ್ಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಮುನ್ಸೂಚನೆಗಳನ್ನ ಬದಲಾವಣೆಗಳನ್ನ ಗಮನಿಸದೇ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ನಾನೊಬ್ಬ ಆರ್ಥೋಪೆಡಿಕ್ ಸರ್ಜನ್ ಆಗಿ ಹಲವಾರು ವಯಸ್ಸಾದವ್ರನ್ನ ನೋಡ್ತಾ ಇರ್ತೀನಿ. ಎಷ್ಟೊಂದು ಜನ ಅವ್ರ ಮನೆಯವರು ಇದು ವಯಸ್ಸಾಯ್ತಲ್ಲ, ಈ ತೊಂದರೆಗಳೆಲ್ಲ ಸಹಜ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಾನಿವತ್ತು ನಿಮ್ಗೆ 10 ರೆಡ್ ಫ್ಲಾಗ್ಸ್ ಅಂದ್ರೆ ಯಾವ ಆರೋಗ್ಯದಲ್ಲಿ ಕಾಣಿಸ್ತಾ ಇರುವಂತ ಕೆಲವೊಂದು ಲಕ್ಷಣಗಳನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು, ಇಗ್ನೋರ್ ಮಾಡಬಾರ್ದು. ಅದನ್ನ ಬೇಗ ಸರಿಪಡಿಸ್ಕೊಂಡ್ರೆ ಅಥವಾ ಬೇಗ ಗುರುತಿಸಿದ್ರೆ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಮಾಡಬಹುದು. ಆರೋಗ್ಯವಾಗಿ ನಮ್ಮ ವಯಸ್ಸಾದವ್ರನ್ನ, ನಮ್ಮ ಹಿರಿಯರನ್ನ, ನಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿಯಂದ್ರನ್ನ ಆರೋಗ್ಯವಾಗಿ ನೋಡ್ಕೋಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವಿನ್ನು ಫ್ರೀಯಾಗಿ ನಾನು ಕಳಿಸ್ತಾ ಇರುವಂತ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗುಂಪನ್ನ ಸೇರ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸೇರ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಇದೆ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇ ರೆಡ್ ಫ್ಲಾಗ್ ಮುನ್ಸೂಚನೆ ಸಡನ್ ಆಗಿ ಅಥವಾ ನಿಧಾನವಾಗಿ ನೆನಪಿನ ಶಕ್ತಿ ಕಡಿಮೆ ಆಗೋದು. ವಯಸ್ಸಾಗ್ತಿದ್ದಾಗ ನಮ್ಮ ಯೋಚನೆ ಮಾಡುವಂತಹ ಸ್ಪೀಡ್ ಕಡಿಮೆ ಆಗ್ಬೋದು, ಆದ್ರೆ ಸಡನ್ ಆಗಿ ನೆನಪಿನ ಶಕ್ತಿ ಯಾವಾಗೂ ಹೋಗೋದಿಲ್ಲ. ಇದನ್ನ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ವಿಟಮಿನ್ B12 ಕೊರತೆ ಇದ್ದಾಗ ಈ ರೀತಿ ಕಾಣಿಸ್ಕೊಂಡ್ಬಿಡಬಹುದು, ಅಥವಾ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆದಾಗ ಈ ತರ ಆಗಬಹುದು, ಅಥವಾ ವ್ಯಾಸ್ಕುಲರ್ ಕಾಸಸ್, ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಅಂದ್ರೆ ಸಡನ್ ಆಗಿ ರಕ್ತನಾಳ ಮೆದುಳಿಗೆ ಹೋಗುವಂತಹ ರಕ್ತನಾಳ ಬ್ಲಾಕ್ ಆದಾಗ ಈ ತರ ತೊಂದರೆ ಕಾಣಿಸ್ಬಹುದು. ಅಂದ್ರೆ ನನಗೆ ಕೀ ಎಲ್ಲಿಟ್ಟಿದ್ದೀನಿ, ಮೊಬೈಲ್ ಎಲ್ಲಿಟ್ಟಿದ್ದೀನಿ ಅದೇ ಮರ್ತೋಯ್ತು, ನಮ್ಮ ಕ್ಲೋಸ್ ಸಂಬಂಧಿಕರ ಹೆಸರೇ ಮರ್ತೋಗ್ತಾ ಇದೆ, ಊಟ ಆಗಿದೆಯೋ ಇಲ್ಲೋ ಅನ್ನೋದೇ ಮರ್ತೋಗ್ತಾ ಇದೆ. ಈ ತರ ತೊಂದರೆ ನಾರ್ಮಲ್ ಅಲ್ಲ. ಸೊ ಈ ತರ ಇದ್ದಾಗ ನಾವು ಆದಷ್ಟು ಬೇಗ ಒಂದು ಬೇಸ್ ಲೈನ್ ಮೆಮೊರಿ ಟೆಸ್ಟ್ ಅನ್ನ ಹೋಗಿ ಮಾಡಿಸುವಂತದ್ದು ಒಳ್ಳೆಯದು. ನಮ್ಮ ಥೈರಾಯ್ಡ್ ಹಾರ್ಮೋನ್ ಸರಿಯಾಗಿದೆಯಾ, ವಿಟಮಿನ್ B12 ಲೆವೆಲ್ ಕರೆಕ್ಟ್ ಆಗಿದೆಯಾ, BP, ಶುಗರ್ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಸರಿಯಾಗಿದೆಯಾ, ಇದು ನಮ್ಮ ಮೆದುಳಿನ ರಕ್ತನಾಳದಲ್ಲಿ ಏನಾದ್ರು ತೊಂದರೆ ಕೊಡಕ್ಕೆ ಆಗುತ್ತೋ ಇಲ್ಲೋ ಅನ್ನೋದನ್ನ ಸರಿಯಾಗಿ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ನೆನಪಿನ ಶಕ್ತಿ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿ ನಮ್ಮ ಮನಸ್ಸನ್ನ ಚುರುಕಾಗಿಡ್ಲಿಕ್ಕೆ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಡೀಟೇಲ್ಸ್ ನೋಡಬಹುದು. ಸಿಂಪಲ್ ಆಗಿ ಸುಡೋಕು ಪಜಲ್ಸ್ ಗಳನ್ನ ಮಾಡುವಂತದ್ದು, ಚಿಕ್ಕ ಚಿಕ್ಕ ಆಟಗಳನ್ನ ಆಡುವಂತದ್ರಿಂದ ಅನುಕೂಲ ಆಗುತ್ತೆ. ಎರಡನೇ ಮುನ್ಸೂಚನೆ ರೆಡ್ ಫ್ಲಾಗ್ ಸಡನ್ ಆಗಿ ದೇಹ ತೂಕ ಕಡಿಮೆ ಆಗುವಂತದ್ದು. ವಯಸ್ಸಾದ ನಂತರ ತೂಕ ಕಡಿಮೆ ಆಗುತ್ತೆ, ಇದು ಸಹಜ. ಈಗ ನನಗೆ ಹಶ್ವಾಗ್ತಾ ಇಲ್ಲ ಅಂತ ಹೇಳ್ತಾರೆ, ಇದೆಲ್ಲ ಸಹಜ ಅಂತ ನಾವು ನಿರ್ಲಕ್ಷ್ಯ ಮಾಡಬಾರ್ದು. 6 ತಿಂಗಳಲ್ಲಿ 5% ಹೆಚ್ಚು ದೇಹದ ತೂಕ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಗಮನಿಸಿ ನೋಡ್ಬೇಕು, ಯಾಕೆ ಅಂತ ಹೇಳಿ. ಈ ತರ ತೊಂದರೆ ಆಗುವಂತದ್ದು ಅಂದ್ರೆ ನಾವು ಹೇಗೆ ಗಮನಿಸಬಹುದು? ಆಹಾರ ನನಗೆ ಸೇರ್ತಾ ಇಲ್ಲ, ನನಗೆ ಬೇಡ ಅಂತ ಹೇಳ್ತಾರೆ, ಕೈ ಕಾಲು ತೆಳ್ಳಗಾಗ್ತಾ ಇದೆ, ಅಥವಾ ನಾವು ಕೂತ್ಕೊಂಡು ಏಳಕ್ಕೆ ಶಕ್ತಿನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ವಯಸ್ಸಾದವರಲ್ಲಿ ತಿಂಗಳಿಗೆ ಒಮ್ಮೆ ಆದ್ರೂ ನಾವು ತೂಕ ನೋಡ್ಕೊಂಡು ಅದನ್ನ ರೆಕಾರ್ಡ್ ಮಾಡಿ ಒಂದು ಟ್ರ್ಯಾಕ್ ಮೇಂಟೈನ್ ಮಾಡುವಂತಹದ್ದು ಬಹಳ ಒಳ್ಳೆಯದು. ಯಾಕಂದ್ರೆ ಈ ದೇಹ ತೂಕ ಸಡನ್ ಆಗಿ ಕಡಿಮೆ ಆಗ್ತಿದೆ ಅಂದ್ರೆ ದೇಹದಲ್ಲಿ ಕೆಲವೊಂದು ಕ್ಯಾನ್ಸರ್ಗಳು ಉತ್ಪತ್ತಿಯಾಗಿ ಡೆವಲಪ್ ಆಗ್ತಾ ಇರ್ಬೋದು. ಸೊ ಅದನ್ನ ನಾವು ಬೇಗ ಗಮನಿಸಿದಷ್ಟು ಬೇಗ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ, ಸಂಪೂರ್ಣವಾಗಿ ಗುಣ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಥೈರಾಯ್ಡ್ ಗ್ರಂಥಿ ಹೆಚ್ಚು ಆಕ್ಟಿವ್ ಆಗಿರಬಹುದು. ದೇಹದಲ್ಲಿ ಕೆಲವೊಂದಿಷ್ಟು ಇನ್ಫೆಕ್ಷನ್ಗಳು, TB ಅಂತ ಕೆಲವೊಂದು ಇನ್ಫೆಕ್ಷನ್ಗಳು ಇದ್ದಾಗಲೂ ಕೂಡ ಸಡನ್ ಆಗಿ ವೆಯ್ಟ್ ಲಾಸ್ ಆಗೋದು, ಹಸಿವು ಕಡಿಮೆ ಆಗುವಂತ ತೊಂದರೆ ಆಗ್ಬಹುದು. ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್, ನಮ್ಮ ದೇಹದಲ್ಲಿ ಪಚನ ಕ್ರಿಯೆಯಲ್ಲಿ ಕೆಲವೊಂದು ತೊಂದರೆಗಳಾದಾಗ ಕೆಲವೊಂದು ವಿಟಮಿನ್ಗಳು ಎಲ್ಲ ನಮ್ಮ ದೇಹದ ಒಳಗಡೆ ಹೋಗದೇ ಇದ್ದಾಗ ಸಡನ್ ಆಗಿ ತೂಕ ಕಡಿಮೆ ಆಗ್ಬೋದು, ಅಥವಾ ನನ್ಗೆ ಹಸಿವಾಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ನಾವು ಆಕ್ಟಿವ್ ಆಗಿ ಟ್ರ್ಯಾಕ್ ಮಾಡಿಕೊಂಡು ಏನು ಕಾರಣದಿಂದ ಅಂತ ಹೋಗಿ ಚೆಕ್ ಮಾಡಿಸ್ಕೊಡುವಂಥದ್ದು ಬಹಳ ಮುಖ್ಯ. ಮೂರನೇ ರೆಡ್ ಫ್ಲಾಗ್ ಅಥವಾ ಮುನ್ಸೂಚನೆ ಪದೇ ಪದೇ ಬೀಳುವಂತಹದ್ದು ಅಥವಾ ಬ್ಯಾಲೆನ್ಸ್ ತಪ್ಪುವಂತಹದ್ದು. ನಾವು ನೋಡಿರ್ಬೋದು, ವಯಸ್ಸಾದ ನಂತರ ಮುಂಚೆನಷ್ಟು ಸ್ಟೇಬಲ್ ಆಗಿ ನಡೆಯಲ್ಲ. ಕೂತ್ಕೊಂಡು ಹೇಳ್ಬೇಕಾದ್ರೆ ಹಿಡ್ಕೋತಾರೆ, ಗೋಡೆ ಹಿಡ್ಕೋತಾರೆ, ರೈಲಿಂಗ್ ಹಿಡ್ಕೋತಾರೆ, ಕುರ್ಚಿಯನ್ನು ಹಿಡ್ಕೊಂಡು ಹೇಳುವಂಥದ್ದನ್ನು ಮಾಡ್ತಾರೆ. ಈ ತರ ಆಗ್ತಾ ಇದೆ ಅಂದ್ರೆ ಅವರ ಮಾಂಸಖಂಡಗಳು ವೀಕ್ ಆಗ್ತಾ ಇದೆ, ಅಥವಾ ನರಗಳಲ್ಲಿ ತೊಂದರೆ ಇದೆ, ಪೆರಿಫೆರಲ್ ನ್ಯೂರೋಪತಿ ಆಗ್ತಾ ಇರಬಹುದು, ಕೆಲವೊಂದಿಷ್ಟು ಪೋಷಕಾಂಶಗಳು ಕಡಿಮೆ ಆಗ್ತಾ ಇದೆ, ಅಥವಾ ಅರ್ಲಿ ಪಾರ್ಕಿನ್ಸೋನಿಸಮ್ ಆಗ್ತಾ ಇದೆ. ಈ ತೊಂದರೆಗಳು ಈ ತರ ಕಾಣಿಸ್ಕೊಡುತ್ತೆ. ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ನಮ್ಮ ದೇಹದ ಬ್ಯಾಲೆನ್ಸ್ ಅನ್ನ ಕಾಪಾಡ್ಕೊಳ್ಳುವಂಥದ್ದು ವಯಸ್ಸಾದವರಲ್ಲಿ ಬಹಳ ಮುಖ್ಯ. ಅದಕ್ಕೆ ಕರೆಕ್ಟ್ ಆಗಿ ಬೇಕಾಗಿರುವಂತಹ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು, ಪಥ್ಯವನ್ನ ಸರಿಯಾಗಿ ಇಟ್ಕೋಬೇಕು. ತೊಂದರೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಮೆದುಳಲ್ಲಿ ತೊಂದರೆ ಇದೆಯಾ, ನಮ್ಮ ಇನ್ನರ್ ಇಯರ್ ಕಿವಿಯಲ್ಲಿ ತೊಂದರೆ ಇದೆಯಾ, ಸಡನ್ ಆಗಿ ತಲೆ ಸುತ್ತ ಬಂದು ಬೀಳ್ತಾ ಇದ್ದಾರಾ, ನರದ ಆರೋಗ್ಯ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಸ್ಕೊಡುವಂಥದ್ದು, ಕ್ಯಾಲ್ಸಿಯಂ ಮತ್ತು ವಿಟಮಿನ್ D ಸರಿಯಾಗಿದೆಯಾ ಅಂತ ಚೆಕ್ ಮಾಡುವಂಥದ್ದು, ಇವೆಲ್ಲವೂ ಬಹಳ ಮುಖ್ಯ. ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಆಗಿ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಲ್ಲ, ಈ ತರ ಬ್ಯಾಲೆನ್ಸ್ ತಪ್ಪಿತು ಅಂದ್ರೆ ಬಿದ್ದ ತಕ್ಷಣ ಕೈ ಮೂಳೆ ಆಗಿರ್ಬೋದು, ಸೊಂಟದ ಮೂಳೆ ಆಗಿರ್ಬೋದು, ಹಿಪ್ ಜಾಯಿಂಟ್ ಮೂಳೆ ಆಗಿರ್ಬೋದು ಕಟ್ ಆಗ್ಬಿಟ್ಟು ಅಥವಾ ಫ್ರಾಕ್ಚರ್ ಆಗಿ ಸಡನ್ ಆಗಿ ಅವರ ಜೀವನನೇ ಚೇಂಜ್ ಆಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. 4ನೇ ರೆಡ್ ಫ್ಲಾಗ್ ಅಥವಾ ಮುನ್ಸೂಚನೆ ವಾಕಿಂಗ್ ಪ್ಯಾಟರ್ನ್, ನಡೆಯೋ ಶೈಲಿಯಲ್ಲಿ ಬದಲಾವಣೆ ಆಗುವಂಥದ್ದು. ವಯಸ್ಸಾಗ್ತಿದ್ದಾಗ ಸ್ವಲ್ಪ ಸ್ಲೋ ಆಗುವಂಥದ್ದು ಸಹಜ, ಆದರೆ ನಡೆಯೋ ಶೈಲಿಯಲ್ಲಿ ಬದಲಾವಣೆಯನ್ನ ನಾವು ಗಮನಿಸಬೇಕು.
ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟು ಶಫ್ಲಿಂಗ್ ಗೇಟ್ ತರ ನಡೀತಿದ್ದಾರೆ ಅಂದ್ರೆ ಪಾರ್ಕಿನ್ಸೋನಿಸಮ್ ತೊಂದರೆ ಇರಬಹುದು. ಅಥವಾ ವೈಡ್ ಬೇಸ್ಡ್ ಗೇಟ್, ಅಗಲ ಅಗಲ ಹೆಜ್ಜೆಯನ್ನ ದೂರ ದೂರ ಇಟ್ಕೊಂಡು ನಡೀತಿದ್ದಾರೆ ಅಂತಂದ್ರೆ ಮೆದುಳಲ್ಲಿ ಸೆರೆಬೆಲಮ್ ಅನ್ನುವಂತಹ ಭಾಗದಲ್ಲಿ ತೊಂದರೆ ಇದೆ ಅಂತ ಇರಬಹುದು. ಅಥವಾ ನಡಿಬೇಕಾದ್ರೆ ಕಾಲನ್ನ ಸೊಂಟವನ್ನ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದಾರೆ, ಆ ಕಡೆ ಈ ಕಡೆ ಬಾಗ್ತಾ ಇದ್ದಾರೆ ಅಂದ್ರೆ ಕಾಲು ಡೊಂಕಾಗ್ತಾ ಇದೆ ಅಂತಂದ್ರೆ ನೀ ಆಸ್ಟಿಯೋಆರ್ಥ್ರೈಟಿಸ್, ಮಂಡಿಯಲ್ಲಿ ಸವಕಳಿ ಬಂದಿರಬಹುದು. ನಡಿಬೇಕಾದ್ರೆ ಒಂದ್ ಕಡೆ ಕೈಯನ್ನ ಸ್ವಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದ್ರೆ ನರದ ತೊಂದರೆ ಇರಬಹುದು, ಮೆದುಳಿನ ತೊಂದರೆ ಇರಬಹುದು. ನಡಿಬೇಕಾದ್ರೆ ನಮ್ಗೆ ಸಡನ್ ಆಗಿ ಏನೋ ಹಿಡ್ಕೋಬೇಕು ಅಂತ ಅನಿಸ್ತಾ ಇದೆ, ನನಗೆ ಬಿದ್ದಂಗ ಆಗ್ತಾ ಇದೆ, ಒಂದ್ ಕಡೆಗೆ ಬಾಗ್ತಾ ಇದ್ದಾರೆ, ಅದು ಕೂಡ ತೊಂದರೆ. ಸೊ ನಡೆಯುವಂತಹ ಪ್ಯಾಟರ್ನ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಅವರ ಮೆದುಳು, ನರಗಳನ್ನ, ಮೂಳೆಗಳನ್ನ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳುವಂಥದ್ದು. ಸಿಂಪಲ್ ಆಗಿ ಮಾಡುವಂತಹ ಕೆಲವೊಂದು ಎಕ್ಸ್ರೇಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಬೇಗ ತೊಂದರೆಯನ್ನ ಕಂಡಿಡಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದು ಸುಲಭ. 5ನೇ ಮುನ್ಸೂಚನೆ, ಸಡನ್ ಆಗಿ ನಡವಳಿಕೆಯಲ್ಲಿ ಬದಲಾವಣೆ ಆಗುವಂತಹದ್ದು, ಪರ್ಸನಾಲಿಟಿ ಮತ್ತು ಬಿಹೇವಿಯರ್ ಅಲ್ಲಿ ಚೇಂಜ್ ಆಗುವಂತಹದ್ದು. ಮುಂಚೆ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿದ್ರು, ಈಗ ಮಾತಾಡ್ತಾ ಇಲ್ಲ ಡಾಕ್ಟ್ರೆ, ಈಗ ಮಾತಾಡೋದನ್ನೇ ಕಡಿಮೆ ಮಾಡಿದ್ದಾರೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಇರಿಟೇಟ್ ಆಗ್ಬಿಡ್ತಾರೆ, ಸಿಟ್ಟು ಬಂದ್ಬಿಡುತ್ತೆ, ಬೇಗ ಜಗಳಕ್ಕೆ ಬಂದ್ಬಿಡ್ತಾರೆ, ಏನೋ ಡೌಟ್ ಪಡ್ತಾ ಇದ್ದಾರೆ, ಎಲ್ಲರ ಮೇಲೆ ಡೌಟ್ ಪಡ್ತಾ ಇದ್ದಾರೆ, ಅಥವಾ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಅಳ್ತಾ ಇದ್ದಾರೆ. ಇದೆಲ್ಲ ನಡವಳಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ಡಿಪ್ರೆಷನ್, ಖಿನ್ನತೆ ಇರಬಹುದು. ಈ ತೊಂದರೆ ಇದ್ರೂ ಆದಷ್ಟು ಬೇಗ ಅದನ್ನ ಗುರುತಿಸ್ಕೊಂಡ್ರೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಹೆಚ್ಚಾಗದೆ ಇರೋ ರೀತಿಯಲ್ಲಿ ಅವರು ಖುಷಿಯಾಗಿರ್ಲಿಕ್ಕೆ ನಾವು ನೋಡ್ಕೊಳ್ಳೋ ಹಾಗಾಗತ್ತೆ. ಅದಕ್ಕೋಸ್ಕರ ನಮ್ಮ ವಯಸ್ಸಾದವರು ನಮ್ಮ ಮನೆಯಲ್ಲಿದ್ರೆ ಅವ್ರನ್ನ ಆದಷ್ಟು ಎಲ್ಲ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ, ಎಲ್ಲರ ಜೊತೆ ಮಿಂಗಲ್ ಆಗಕ್ಕೆ, ಗ್ರೂಪ್ ಅಲ್ಲಿ ವಾಕಿಂಗ್ ಹೊರಗಡೆ ಹೋಗ್ಲಿಕ್ಕೆ, ಕೆಲವೊಂದು ಸತ್ಸಂಗಗಳಲ್ಲಿ, ಭಜನೆಗಳಲ್ಲಿ ಅವರು ಪಾಲ್ಗೊಳ್ಳಿಕ್ಕೆ ಅನುಕೂಲ ಮಾಡ್ಕೊಳ್ಳುವಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಿದ್ದಾಗ ಅವರು ಸೋಷಿಯಲಿ ಆಕ್ಟಿವ್ ಆಗಿದ್ದಾಗ ಈ ರೀತಿ ಖಿನ್ನತೆ, ತೊಂದರೆಗಳು, ಮಾನಸಿಕ ತೊಂದರೆಗಳು ಅವ್ರಲ್ಲಿ ಆಗೋದಿಲ್ಲ. ವಯಸ್ಸಾಗ್ತಿದ್ದಾಗೆ ನಾನು ಒಬ್ನೇ ಇದ್ದೀನಿ, ನನ್ನ ಜೀವನ ಮುಗೀತು ಅನ್ನುವಂತಹ ಆ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಆಲೋಚನೆಗಳು ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹದ್ದು ನಮ್ಮ ಕರ್ತವ್ಯ. 6ನೇ ಮುನ್ಸೂಚನೆ, ದೇಹದಲ್ಲಿ ಆಕ್ಟಿವಿಟಿ ಕಡಿಮೆ ಆಗುವಂತದ್ದು ಮತ್ತು ಬೆಳಗ್ಗಿನ ಹೊತ್ತು ಹೆಚ್ಚು ನಿದ್ದೆ ಮಾಡೋದು. ನೀವು ನೋಡಿರ್ಬೋದು, ಹಲವಾರು ಜನ ಟಿವಿ ನೋಡ್ತಾ ನೋಡ್ತಾ ನಿದ್ದೆ ಮಾಡ್ಬಿಡ್ತಾರೆ. ಅಥವಾ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ತಿದ್ರು, ಪೂಜೆ ಮಾಡ್ತಿದ್ರು, ಆದ್ರೆ ಈಗ ವಾಕಿಂಗ್ ಅನ್ನೇ ಬಿಟ್ಬಿಟ್ಟಿದ್ದಾರೆ, ಪೂಜೆ ಮಾಡ್ತಾನೆ ಇಲ್ಲ. ಈ ತರ ಕೆಲವೊಬ್ರು ಹೇಳ್ತಿರ್ತಾರೆ. ಇಡೀ ದೇಹ ಭಾರ ಆಗಿದೆ ಅಂತ ಹಲವಾರು ವಯಸ್ಸಾದವ್ರು ಹೇಳ್ತಿರ್ತಾರೆ. ಇವೆಲ್ಲವೂ ಕೂಡ ದೇಹದಲ್ಲಿ ಹಲವಾರು ಬದಲಾವಣೆಗಳು, ತೊಂದರೆಗಳಾಗ್ತಾ ಇರುವಂತಹ ಮುನ್ಸೂಚನೆ ಇರಬಹುದು. ಹಾರ್ಟ್ ಫೇಲ್ಯೂರ್ ಆದಾಗ ನಮ್ಮ ಹಾರ್ಟ್ ಸರಿಯಾಗಿ ಪಂಪ್ ಮಾಡೋದಿಲ್ಲ, ಅವಾಗ ದೇಹ ಆಕ್ಟಿವ್ ಆಗಿರಲ್ಲ, ಬೇಗ ನಿದ್ದೆ ಬಂದ್ಬಿಡುತ್ತೆ. ಸೊ ಹಾರ್ಟ್ ಫೇಲ್ಯೂರ್ ಲಕ್ಷಣ ಕೂಡ ಆಗಿರಬಹುದು. ಡಯಾಬಿಟಿಸ್ ಕಂಟ್ರೋಲ್ ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೂ ಕೂಡ ಬೇಗ ಸುಸ್ತಾಗೋದು, ಇರಿಟೇಬಲ್ ಆಗುವಂಥದ್ದು, ನನಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ ಅನ್ನುವಂಥದ್ದು ಕೂಡ ಆಗ್ಬಿಡಬಹುದು. ಅಥವಾ ನಮ್ಮ ಸ್ಲೀಪ್ ಎಪ್ನಿಯಾ ಅಂತ ಹೇಳ್ತೀವಿ, ಅಂದ್ರೆ ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಸರಿಯಾಗಿ ನಮ್ಮ ಶ್ವಾಸಕೋಶ ಸರಿಯಾಗಿ ಓಪನ್ ಆಗಿಲ್ಲ ಅಂದ್ರೆ ಮಧ್ಯೆ ಮಧ್ಯೆ ಎಚ್ಚರಾಗಿ ಇಡೀ ದಿನ ಸರಿಯಾಗಿ ದಿನದ ಹೊತ್ತಲ್ಲಿ ನಿದ್ದೆ ಹೆಚ್ಚು ಮಾಡುವಂತದ್ದಾಗಿರ್ಬಹುದು. ಅಥವಾ ನಮ್ಮ ಶ್ವಾಸಕೋಶ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಇದ್ದಾಗ, ನಮ್ಮ ದೇಹಕ್ಕೆ ಆಕ್ಸಿಜನ್ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತ ಇದ್ದಾಗ ಕೂಡ ಈ ತೊಂದರೆ ಬರ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಹಾರ್ಟ್ ಇನ್ನ ಅಥವಾ ಡಯಾಬಿಟೀಸ್ ಅಥವಾ ನಮ್ಮ ಶ್ವಾಸಕೋಶ ತೊಂದರೆ ಇದ್ದಾಗ ಕೂಡ ಬೆಳಗಿನ ಹೊತ್ತು ನಿದ್ದೆ ಮಾಡೋದು ಹೆಚ್ಚಾಗಿ ಸುಸ್ತು ಹೆಚ್ಚಾಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಈ ತರ ತೊಂದರೆ ಇದ್ರೆ ಚೆಕ್ ಮಾಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. 7ನೇ ಮುನ್ಸೂಚನೆ, ಕಾಲಲ್ಲಿ ಬಾವು ಬರುವಂತಹದ್ದು. ನೀವು ನೋಡಿರ್ಬೋದು, ಹಲವಾರು ವಯಸ್ಸಾದವರಲ್ಲಿ ಕಾಲು ದಪ್ಪ ಆಗ್ತಾ ಬಂದ್ಬಿಡುತ್ತೆ. ಇದು ಸಹಜವಾಗಿ ಕೆಲವೊಬ್ಬರಿಗೆ ಆಗ್ಬೋದು. ವಯಸ್ಸಾಗ್ತಿದ್ದಾಗೆ ನಮ್ಮ ಕಾಲಿಗೆ ಎಷ್ಟು ರಕ್ತ ಸಂಚಾರ ಹೋಗುತ್ತೋ ಅಷ್ಟು ಸರಾಗವಾಗಿ ವಾಪಸ್ ಬರೋದಿಲ್ಲ. ಸ್ವಲ್ಪ ಹೊತ್ತು ಕಾಲು ಎತ್ತರದಲ್ಲಿಟ್ರೆ, ಅಥವಾ ಬೆಳಗ್ಗೆ ಎದ್ದಾಗ ಕಾಲು ತೆಳ್ಳಗಿರುತ್ತೆ ಡಾಕ್ಟರ್, ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ದಪ್ಪ ಆಗುತ್ತೆ. ಸ್ವಲ್ಪ ಮಾತ್ರ ದಪ್ಪ ಆದ್ರೆ ತೊಂದರೆ ಇಲ್ಲ. ಆದ್ರೆ ಜಾಸ್ತಿ ದಪ್ಪ ಆಗಿ ನನಗೆ ಚಪ್ಪಲ್ ಹಾಕಕ್ಕೆ ಆಗಲ್ಲ, ಟೈಟ್ ಆಗ್ತಾ ಇದೆ, ಈ ರೀತಿ ತೊಂದರೆ ಇದ್ರೆ ಖಂಡಿತ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿಸ್ಕೋಬೇಕು. ಹಾರ್ಟಿನ ತೊಂದರೆ ಇರ್ಬೋದು, ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗೂ ಈ ತರ ತೊಂದರೆ ಆಗ್ಬೋದು. ಎನಿಮಿಯಾ, ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗಲೂ ಕೂಡ ಈ ಕಾಲ್ ದಪ್ಪ ಆಗ್ಬೋದು. ದೇಹದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇದ್ದಾಗ, ಲಿವರ್ ತೊಂದರೆ ಇದ್ದಾಗ ಕೂಡ ಈ ಕಾಲ್ ದಪ್ಪ ಆಗ್ಬಿಡ್ಬೋದು. ರಕ್ತನಾಳದಲ್ಲಿ ಸಮಸ್ಯೆ ಇದ್ದಾಗ ಕೂಡ ಈ ಕಾಲ್ ದಪ್ಪ ಆಗ್ಬೋದು. ಸೊ ಕಾಲು ಬಾವು ಬರುವಂತಹದ್ದು ಯಾಕೆ, ಅದು ಹೇಗ್ ಬರುತ್ತೆ, ಅದಕ್ಕೆ ಯಾವ ರೀತಿ ಮನೆಮದ್ದುಗಳನ್ನ ಮಾಡಬೇಕು, ಯಾವಾಗ ಡಾಕ್ಟರ್ ಹತ್ರ ತೋರಿಸಬೇಕು ಅಂತ ಡೀಟೇಲ್ಡ್ ಆಗಿ ನಾನು ಒಂದ್ 2-3 ವಿಡಿಯೋಗಳನ್ನ ಮಾಡಿದ್ದೀನಿ. ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದನ್ನ ನೀವು ನೋಡ್ಕೋಬಹುದು. 8ನೇ ಮುಖ್ಯವಾದಂತಹ ಮುನ್ಸೂಚನೆ, ಕೀಲ್ ನೋವಿಂದ ನಮ್ಮ ದಿನಚರಿ ಹಾಳಾಗುವಂಥದ್ದು. ಕೀಲ್ ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ, ಕೈ ನೋವು ಬರುತ್ತೆ, ಭುಜ ನೋವು ಬರುತ್ತೆ, ಸೊಂಟ ನೋವು, ಕುತ್ತಿಗೆ ನೋವು ಬರ್ತಾ ಇದೆ. ಈ ರೀತಿ ತೊಂದರೆಯಿಂದ ನಮ್ಮ ದಿನನಿತ್ಯದ ಕೆಲಸಗಳು ಮಾಡಕ್ಕೆ ಕಷ್ಟ ಆಗುತ್ತೆ. ಡಾಕ್ಟ್ರೆ, ನಾನು ಅಡ್ಗೆ ಮನೆಗೆ ಹೋಗಿ ಒಂದು ಪ್ಲೇಟ್ ತೊಳೆದು ಬರೋದು ಕಷ್ಟ ಆಗ್ತಾ ಇದೆ, ನನಗೆ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರಕ್ಕೆ ಆಗ್ತಾ ಇಲ್ಲ, ಓಡಾಡ್ಕೊಂಡು ಬರೋದೇ ಕಷ್ಟ ಆಗುತ್ತೆ, ನಿಂತ್ಕೊಂಡು ಸೀರೆ ಉಡೋದೇ ಕಷ್ಟ ಆಗುತ್ತೆ ಅಂತ ಈ ತರ ಹಲವಾರು ವಯಸ್ಸಾದವ್ರು ಹೇಳ್ತಿರ್ತಾರೆ. ಅಂದ್ರೆ ಅವ್ರ ಕೀಲ್ಗಳಲ್ಲಿ ಸವಕಳಿ ಆಗಿರ್ಬೋದು. ಕೀಲು ಒಂದಕ್ಕೊಂದು ಕಟ್ ಅಂತ ಶಬ್ದ ಉಜ್ಜಿ ಒಳಗಡೆ ಇರುವಂತಹ ಕಾರ್ಟಿಲೇಜ್ ಸವಕಳಿ ಬಂದಾಗ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಬರುತ್ತೆ. ರುಮಟಾಯ್ಡ್ ಆರ್ಥ್ರೈಟಿಸ್, ಬೆಳಗ್ಗೆ ಎದ್ದಾಗ ನನ್ನ ಕೈಕಾಲು ಸ್ಟಿಫ್ ಆಗಿರುವಂತಹದ್ದು, ಆಮವಾತ, ಈ ತೊಂದರೆ ಆಗಿರಬಹುದು.
ಅಥವಾ ಹಲವಾರು ಸಲ ಆಸ್ಟಿಯೋಪೊರೋಸಿಸ್, ವಯಸ್ಸಾಗ್ತಿದ್ದಾಗೆ ಮೂಳೆಗಳು ವೀಕ್ ಆದಾಗ ಈ ತರ ತೊಂದರೆ ಕಾಣಿಸ್ಕೋಬಹುದು. ಸೊ ಈ ಕೀಲ್ ನೋವು ಬಂದಾಗ ನಾವ್ ಏನೇನ್ ಮಾಡ್ಬೇಕು, ಸುಲಭವಾಗಿ ಬೇಗ ಇದನ್ನ ಗುರ್ತು ಹಿಡಿದ್ರೆ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಕಾರ್ಟಿಲೇಜ್ ಅನ್ನ ಸರಿಪಡಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ, ಬೇಕಾಗಿರುವಂತಹ ಕೆಲವೊಂದು ವ್ಯಾಯಾಮಗಳನ್ನ ಮಾಡಿ ಮಾಂಸಖಂಡಗಳನ್ನ ಗಟ್ಟಿ ಇಟ್ಕೊಂಡು ಕೀಲ್ಗಳಿಗೆ ರಕ್ತ ಸಂಚಾರ ಹೆಚ್ಚು ಮಾಡೋದ್ರಿಂದ ತೊಂದರೆ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಕೆಲವೊಂದಿಷ್ಟು ಔಷಧಿಗಳನ್ನ ಕೊಡೋದ್ರಿಂದ ಕಾರ್ಟಿಲೇಜ್ ಸವಕಳಿ ಆಗದೇ ಇರೋ ರೀತಿಯಲ್ಲಿ, ಈ ಆಮವಾತ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದು, ಕ್ಯಾಲ್ಸಿಯಂ ವಿಟಮಿನ್ ಡಿ ಕೊಡೋದ್ರಿಂದ ಆಸ್ಟಿಯೋಪೊರೋಸಿಸ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಬೇಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ನೀ ಪೇನ್ ಅನ್ನ ಪ್ಲೇ ಲಿಸ್ಟ್ ಅನ್ನ ಮತ್ತು ಬ್ಯಾಕ್ ಪೇನ್ ಪ್ಲೇ ಲಿಸ್ಟ್ ಅನ್ನ ಕೊಟ್ಟಿರ್ತೀನಿ. ನಿಮ್ಗೆ ಸೊಂಟ ಬೆನ್ನು ನೋವಿದ್ರೆ ಇದನ್ನ ನೋಡಿ, ಅಥವಾ ಮಂಡಿ ನೋವಿದ್ರೆ ಇದನ್ನ ನೋಡ್ಕೊಂಡು ನೀವು ಯಾವ ವ್ಯಾಯಾಮ ಮಾಡಬೇಕು, ಯಾವ ಆಹಾರದಲ್ಲಿ ಬದಲಾವಣೆ ಮಾಡಬೇಕು, ಏನೇನ್ ಜೀವನ ಶೈಲಿ ಬದಲಾವಣೆ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. 9ನೇ ರೆಡ್ ಫ್ಲಾಗ್ ಅಥವಾ ಮುನ್ಸೂಚನೆ ಮಲಮೂತ್ರ ವಿಸರ್ಜನೆಯಲ್ಲಿ ಬದಲಾವಣೆ ಆಗುವಂತದ್ದು. ವಯಸ್ಸಾಗ್ತಿದ್ದಾಗೆ ಮುಂಚೆ ಎಷ್ಟು ಮಲ ವಿಸರ್ಜನೆ ಆಗ್ತಾ ಇತ್ತೋ ಅಷ್ಟು ಬೇಗ ಆಗೋದಿಲ್ಲ. ಕಾನ್ಸ್ಟಿಪೇಷನ್ ಅಂದ್ರೆ ನನ್ಗೆ 3-4 ದಿನಕ್ಕೆ ಒಂದ್ಸಲ ನಾನು ಮೋಷನ್ಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಈ ತರ ಆಗ್ತಿದೆ ಅಂದ್ರೆ ನಮ್ಮ ಆಹಾರದಲ್ಲಿ, ನಮ್ಮ ವಯಸ್ಸಾದವರು ತಗೋತಾ ಇರೋ ಆಹಾರದಲ್ಲಿ ನಾರಿನಂಶ ಸರಿಯಾಗಿದೆಯಾ ಅಂತ ಚೆಕ್ ಮಾಡಬೇಕು. ಅಥವಾ ಬೇರೆ ಬೇರೆ ಹಲವಾರು ಕೊಲಾನ್ ಸಮಸ್ಯೆ ಆಗಿರಬಹುದು, ಪಾರ್ಕಿನ್ಸೋನಿಸಮ್ ಆಗಿರಬಹುದು, ಈ ತೊಂದರೆ ಇದ್ದಾಗಲೂ ಕೂಡ ಈ ತರ ಆಗುತ್ತೆ. ಸೊ ಹೆಚ್ಚು ನೀರನ್ನು ಕೊಡುವಂತಹದ್ದು, ಹೆಚ್ಚು ನಾರುಯುಕ್ತ ಆಹಾರವನ್ನ ಕೊಡುವಂತದ್ದನ್ನ ನಾವು ಮರಿಬಾರ್ದು. ಮೂತ್ರ ಪದೇ ಪದೇ ಹೋಗ್ಬೇಕು, ರಾತ್ರಿ ಒಂದು 3-4 ಸಲ ಎದ್ದು ಮೂತ್ರಕ್ಕೆ ಹೋಗ್ಬೇಕು, ಅರ್ಜೆಂಟ್ ಆಗ್ಬಿಡುತ್ತೆ, ನಮ್ಗೆ ಸಡನ್ ಆಗಿ ಮೂತ್ರ ವಿಸರ್ಜನೆ ಆಗೋಗ್ಬಿಡುತ್ತೆ. ಈ ತರ ತೊಂದರೆ ಇದ್ರೆ ಯಾಕೆ ಆಗ್ತಿದೆ ಅಂತ ಅದನ್ನ ಕರೆಕ್ಟ್ ಮಾಡ್ಕೋಬೇಕು. ವಯಸ್ಸಾಗ್ತಿದ್ದಾಗೆ ಸ್ವಲ್ಪ ಆ ಮಸಲ್ ಕಾಂಟ್ರಾಕ್ಷನ್ ಎಷ್ಟು ಕರೆಕ್ಟ್ ಆಗಿ ಕಂಟ್ರೋಲ್ ಇರುವಂತದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಪದೇ ಪದೇ ಆಗ್ತಾ ಇದೆ ಅಂತಂದ್ರೆ ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಇರಬಹುದು, ಅದನ್ನ ಚೆಕ್ ಮಾಡಬೇಕು. ಅಥವಾ ಗಂಡಸರಲ್ಲಿ ಪ್ರಾಸ್ಟೇಟ್ ತೊಂದರೆ ಇದ್ದಾಗಲೂ ಈ ತರ ತೊಂದರೆ ಆಗಬಹುದು, ಅದನ್ನ ಸರಿಪಡಿಸ್ಕೋಬೇಕು. ಹೆಂಗಸರಲ್ಲಿ ಹೆಚ್ಚು UTI ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮೂತ್ರಕೋಶದ ಮೂತ್ರನಾಳದ ಸೋಂಕಾಗಿರೋದ್ರಿಂದನೂ ಪದೇ ಪದೇ ಈ ತರ ಆಗ್ತಾ ಇರಬಹುದು. ಸೊ ಇದನ್ನೆಲ್ಲ ಬೇಗ ಗುರುತಿಸಿದ್ರೆ ಹೆಚ್ಚು ತೊಂದರೆ ಆಗೋದ್ರೊಳಗಡೆ ನಾವು ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. 10ನೇ ಮತ್ತು ಕೊನೆ ಮುನ್ಸೂಚನೆ ಹಸಿವು ಕಡಿಮೆ ಆಗೋದು, ಆಸರು ಅಂದ್ರೆ ನೀರು ಕುಡಿಯುವಂತದ್ದು ಕಡಿಮೆ ಆಗೋದು, ಸಡನ್ ಆಗಿ ಕನ್ಫ್ಯೂಷನ್ ಆಗುವಂತದ್ದು. ಈ ವಯಸ್ಸಾದ ನಂತರ ಸ್ವಲ್ಪ ಹಸಿವು ಕಡಿಮೆ ಆಗುತ್ತೆ. ಅಂದ್ರೆ ನನ್ಗೊಂದು 2-3 ಚಮಚ ಅಥವಾ 2-3 ತುತ್ತು ತಿಂದ ತಕ್ಷಣ ನನ್ಗೆ ಊಟ ಬೇಡ, ಅಥವಾ ಇಡೀ ದಿನದಲ್ಲಿ 2-3 ಲೋಟ ನೀರಷ್ಟೇ ಕುಡಿತಾ ಇದ್ದಾರೆ, ಇದು ತೊಂದರೆ. ಈ ರೀತಿ ಇದ್ದಾಗ ನಮ್ಮ ದೇಹ ಡಿಹೈಡ್ರೇಟ್ ಆಗ್ಬಿಡುತ್ತೆ. ನೀರಿನ ಅಂಶ ಸರಿಯಾಗಿಲ್ಲ ಅಂದ್ರೆ ಎಲ್ಲಾ ಕ್ರಿಯೆಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬಂದ್ಬಿಡಬಹುದು. ಸೊ ಅದನ್ನ ಬೇಗ ಸರಿಪಡಿಸ್ಕೊಂಡು ಗುರುತಿಸುವಂತದ್ದು ಬಹಳ ಮುಖ್ಯ. ಸಡನ್ ಆಗಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ನಮ್ಮ ದೇಹದಲ್ಲಿ ಲವಣಾಂಶ, ಎಲೆಕ್ಟ್ರೋಲೈಟ್ಸ್ ಹೆಚ್ಚು ಕಮ್ಮಿ ಆಗಿರಬಹುದು, ಜ್ವರ ಬಂದಾಗ ಈ ರೀತಿ ಆಗಬಹುದು, ಹಲವಾರು ಬೇರೆ ಬೇರೆ ಇನ್ಫೆಕ್ಷನ್ಗಳೆಲ್ಲ ಆಗಬಹುದು. ನಮ್ಮ ಪಚನ ಕ್ರಿಯೆ, ನಮ್ಮ ಡೈಜೆಷನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ, ಲಿವರ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಸಡನ್ ಆಗಿ ಈ ತರ ತೊಂದರೆ ಆಗ್ಬಿಡ್ಬೋದು. ಸೊ ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ಗುರುತಿಸ್ಕೊಂಡು ಬೇಗ ಅದನ್ನ ಡಾಕ್ಟರ್ ಹತ್ರ ಹೋಗಿ ಏನಾಗಿದೆ ಅಂತ ತಿಳ್ಕೊಂಡು ಸರಿಪಡಿಸ್ಕೊಳ್ಳುವಂಥದ್ದು ಜಾಣ್ತನ. ಸೊ ಈ 10 ಮುನ್ಸೂಚನೆ ತಿಳ್ಕೊಂಡು ನಾವೇನೇನ್ ಮಾಡ್ಬೇಕು, ನಮ್ಮ ಮನೆಯಲ್ಲಿರುವಂತಹ ವಯಸ್ಸಾದವರು, ಹಿರಿಯರು, ನಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿಯಂದಿರಿಗೆ ಕರೆಕ್ಟ್ ಆಗಿ ಅವರ ಆರೋಗ್ಯದಲ್ಲಿ ಬದಲಾವಣೆ, ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಗಮನಿಸೋದನ್ನ ಕಲ್ತ್ಕೋಬೇಕು. ಅವರಿಗೆ ಒಂದು ಸಣ್ಣ ಹೆಲ್ತ್ ಡೈರಿಯನ್ನ ಮೇಂಟೈನ್ ಮಾಡಬೇಕು. ಅಂದ್ರೆ ವಾರಕ್ಕೊಮ್ಮೆ ಆದ್ರೂ ಏನಾದ್ರು ಬದಲಾವಣೆ ಆದ್ರೆ ಅದನ್ನ ಬರೆದಿಡುವಂತಹದ್ದು, ಅಥವಾ ತಿಂಗಳಿಗೊಮ್ಮೆ ಕರೆಕ್ಟ್ ಆಗಿ ವೇಟ್ ಚೆಕ್ ಮಾಡಿ ಬರೆದಿರುವಂತಹದ್ದು, ಅವರು ಕರೆಕ್ಟ್ ಆಗಿ ಉಪಯೋಗಿಸ್ತಾ ಇರುವಂತಹ ಮಾತ್ರೆಗಳನ್ನ ಕರೆಕ್ಟ್ ಆಗಿ ಅದನ್ನ ನೋಟ್ ಮಾಡಿ ಸರಿ ತಗೊಂಡಿದಾರಾ ಇಲ್ಲ ಅಂತ ಚೆಕ್ ಮಾಡುವಂತದ್ದು. ಕೆಲವೊಮ್ಮೆ ಮಾತ್ರೆಗಳ ಸೈಡ್ ಎಫೆಕ್ಟ್ ಇಂದ, ಹೆಚ್ಚು ಮಾತ್ರೆ ತಗೊಳ್ಳೋದ್ರಿಂದ, ಮಾತ್ರೆ ಕಡಿಮೆ ತಗೊಳ್ಳೋದ್ರಿಂದ ಈ ತರ ತೊಂದರೆಗಳು ಕಾಣಿಸ್ಕೋಬಹುದು. ಸೊ ಅದನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅವರು ಸರಿಯಾಗಿ ಆಹಾರ ತಗೋತಾ ಇದ್ದಾರಾ, ನೀರ್ ಕುಡಿತಾ ಇದ್ದಾರಾ, ಕರೆಕ್ಟ್ ವ್ಯಾಯಾಮ ಮಾಡ್ತಿದ್ದಾರಾ, ಎಲ್ಲರ ಜೊತೆ ಮಿಕ್ಸ್ ಆಗ್ತಾ ಇದ್ದಾರಾ ಅಂತ ಗಮನಿಸೋದನ್ನ, ಅದಕ್ಕೆ ಪೂರಕವಾಗಿ ಆ ವಾತಾವರಣವನ್ನ ಸೃಷ್ಟಿಸೋದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಬೀಳ್ದೇ ಇರೋ ರೀತಿಯಲ್ಲಿ ಕರೆಕ್ಟ್ ಆಗಿ ಬಾತ್ರೂಮ್ ಅಲ್ಲಿ, ಅವರು ಓಡಾಡುವಂತಹ ಜಾಗದಲ್ಲಿ ಸರಿಯಾಗಿ ನಮ್ಮ ಮನೆಯಲ್ಲಿ ಬದಲಾವಣೆಗಳನ್ನು ಮಾಡಿದೀವಾ ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಸುಲಭವಾಗಿ ಕರೆಕ್ಟ್ ಆಗಿ ಮಾಂಸಖಂಡಗಳನ್ನು ಮೇಂಟೈನ್ ಮಾಡ್ಲಿಕ್ಕೆ ಅವರ ದಿನಚರಿ ಸರಿಯಾಗಿದೆಯಾ, ಅವರು ಆಕ್ಟಿವ್ ಆಗಿ ವ್ಯಾಯಾಮ ಮಾಡ್ಲಿಕ್ಕೆ ನಾವೆಲ್ಲ ಸಪೋರ್ಟಿವ್ ಆಗಿದೀವಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಸುಲಭವಾಗಿ ದೇಹ ತೂಕ ಹೆಚ್ಚಾಗಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು, ಮಾಂಸಖಂಡಗಳನ್ನ ಮೇಂಟೈನ್ ಮಾಡೋದು, ಒಳ್ಳೆ ಜೀವನ ಶೈಲಿನ ರೂಢಿಸಬೇಕು ಅಂತ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದ್ರೆ ನನ್ನ 21 ದಿನದ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ನೋಡ್ಬೋದು. ವಯಸ್ಸಾದವರು ಕೂಡ ಅದನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಮನೆಯವರಿಗೆ, ಮುಖ್ಯವಾಗಿ ಹಿರಿಯರಿಗೆ, ನಿಮ್ಮ ನೋಡ್ಕೊಳ್ಳೋರಿಗೆ ದಯವಿಟ್ಟು ತೋರಿಸಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂತಂದ್ರೆ ವಯಸ್ಸಾದವ್ರನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಡರ್ಲಿ ಪ್ಲೇ ಲಿಸ್ಟ್ ಅನ್ನ ನಾನು ಲಿಂಕ್ ಮಾಡಿರ್ತೀನಿ, ಅದನ್ನ ನೀವು ನೋಡ್ಬೋದು. ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.